ಒಂದ್ಸತಿ ಬೈಕಿಂಗ್ ಸಿಕ್ಕಿತ್ತಲ್ಲ ಯಾವ ಮನೆ ಅದು ಅದು ಭೀಮನೆ ಭೀಮನೆ ಅಡ್ಡ ಭೀಮನೆ ಸಿಕ್ಕಿತ್ತು. ಎಷ್ಟು ಗಂಟೆಯಲ್ಲಿ ನಾವು 4 ಗಂಟೆ 10 ನಿಮಿಷಕ್ಕೆ ಬರ್ತಾ ಇದ್ವಿ ಬಿಕ್ಕೋಡಿಗೆ. ನಾವು ತರಕಾರಿ ಚಿಕ್ಕಮಗಳೂರಿಗೆ ಹೋಗ್ಲಿಕ್ಕೆ ವ್ಯಾಪಾರಕ್ಕೆ. ಅದು ನಿಡಮಳ್ಳಿ ರಸ್ತೆಯಲ್ಲಿ ಸೀದಾ ನೇರವಾಗಿ ಮುಖಾಮುಖಿ ನನಗೆ ಸಿಕ್ಕಿತು. ಬೆಳಕರ್ದಿರ್ಲಿಲ್ಲ ಇಲ್ಲ ಇಲ್ಲ 4 ಗಂಟೆ 10 ನಿಮಿಷ. ಅದು ನೇರ ರೋಡಲ್ಲಿ ಬರುವಾಗ ನಾನು ಸ್ಪೀಡಲ್ಲಿ ಇದ್ದಲ್ಲ, ಆಗ ಬಡ್ಡಿ ಒಂದು ಸ್ವಲ್ಪ ಹತ್ತಿರದಾಗ ಬಂದಾಗ ನೋಡಿದೆ ಆ ಬೈಕ್ ನಿಲ್ಲಿಸಿ ಹೊಡೋದು. ಅಂತರ ಒಂದೇ 50 ಅಡಿ. ಏನು ಮಾಡಲಿಲ್ಲ, ನಾನು ಬೈಕ್ ನಿಲ್ಲಿಸಿ ಓಡ್ಬಿಟ್ಟೆ. ರೋಡಲ್ಲೇ ಬರ್ತಾ ಇತ್ತಲ್ಲ, ರೋಡ್ ಕ್ರಾಸ್ ಮಾಡಿ ಅದು ನಮ್ಮ ಗಿಡಕ್ಕೆ ಹೋಯ್ತು. ಮತ್ತೆ ಫ್ರೆಶ್ ಮಾಡೋದು ನಮ್ಮನ್ನೇ ಎದುರಿಸ್ಕೆ ಬರಲಿಲ್ಲ. ಅದು ನಿಂತಿತ್ತು ಏನೋ ಸರಿ ಒಟ್ಟು ರೋಡಲ್ಲೇ ಕರೆಕ್ಟಾಗಿ ಬರ್ತಾ ಇತ್ತು. ನಾವು ಬೈಕ್ ಬಿಟ್ಟು ಬೇರೆ ನಮ್ಮೂರವ್ರ ಮನೆ ಇದೆ ಪಕ್ಕ, ಅವ್ರ ಮನೆ ಹತ್ರ ಹೋಗಿ ಆ ಟಾರ್ ತಗೊಂಡು ಮತ್ತೆ ಬೈಕ್ ತಗೊಂಡು ಬಂದ್ವಿ. ಈ ಮೊನ್ನೆ ಅದೇ ಥರ ಆಗಿ ಒಂದೇ ಅಂತೇಳಿ ಹಿಂದ್ಗಡೆ ಹೋಗ್ತಾ ಹೋಗಿ ಇದು ಒಂದು ಬಂದ್ಬಿಡ್ತೀವಿ ಊರೊಳಗಡೆನೆ. ನಮಗೆ ಮೊನ್ನೆ ಕ್ಯಾಪ್ಟನ್ನು ಭೀಮನ್ ನೋಡ್ತಾ ಹಿಂದ್ಗಡೆ ಹೋದ್ವಿ ಊರೊಳಗಡೆ. ಅದು ಕ್ಯಾಪ್ಟನ್ ಹಿಂದ್ಗಡೆನೆ ಬರ್ತಾ ಇದೆ. ನಾವು ನೋಡಿಲ್ಲ, ಆಮೇಲೆ ನೋಡಿದ್ವಿ. ನಾವು ನೋಡಿ ಮತ್ತೆ ಸೈಡ್ ಆದ್ವಿ. ಆಗ ಅದು 2 ಜನ ನಮ್ಮ ಗ್ರಾಮದಲ್ಲಿ ಎಲ್ಲರೂ ನೋಡಿದ್ರು. 2 ಥರ ಆಗಿತ್ತು. ಇಲ್ಲ, ಮೊದಲಿಂದಲೇ ಫೈಟ್ ನಡೆದಿದೆ. ಸಂಜೆಯಿಂದಲೇ ಫೈಟ್ ನಡೆದಿದೆ. ಸಖತ್ತು ಕಿರ್ಚಾಟಗಳೆಲ್ಲ ಕೇಳೋದು. ಹಂಗಾಗಿನೇ ಫಾರೆಸ್ಟ್ ಅವ್ರು ಕರೆಸ್ತೀವಿ. ಅದು ಮತ್ತೆ ಅಲ್ಲಿಂದ ಹೊಳೆ ಹತ್ರ ಹೋಗ್ಬಿಟ್ಟಿದ್ವಿ 2. ಅಲ್ಲಿ ಎಲ್ಲ ನಡೆದಿದೆ. ನಮ್ಮ ಜಮೀನ್ ಹತ್ರ ಎಲ್ಲ, ನಮ್ದೆಲ್ಲ ಫಾರೆಸ್ಟ್ ಪಕ್ಕನೇ ಜಮೀನು. ಅಲ್ಲೆಲ್ಲ ನಡೆದಿದೆ. ಜೋಳದ ಹತ್ರ ಎಲ್ಲ ರಕ್ತ ಚೆಲ್ಲಾಡ್ಬಿಟ್ಟಿದೆ. ಬೆಳೆ ಜೋಳ ಭತ್ತ ತುಂಬಾ ನಾಶ ಮಾಡಿದೆ. ಎಲ್ಲ ಜಮೀನು ಪಕ್ಕ ಕಟಾವ್ ಆಗಿಲ್ಲ. ಏನು ಜೋಳ ಎಲ್ಲ ಇನ್ನೂ ತುಂಬಾ ಇದೆ. ಮೊದ್ಲಿಂದಲೇ ಪರಿಹಾರಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅದು ಏನು ಸರ್ಕಾರ ಏನು ಮಾಡಿದ್ರೆ ನೋಡ್ಬೇಕು. ಫೋಟೋ ಎಲ್ಲ ತಗೊಂಡು ಎಲ್ಲ ಮಾಡಿದ್ದಾರೆ. GPS ಎಲ್ಲ ಮಾಡಿದ್ದಾರೆ. ತುಂಬಾ ಹಾನಿಕಾರ ಮಾಡಿದೆ. ಒಟ್ಟಿಗೆ ಮನೆಗಳಿಗೆ ಏನು ತೊಂದರೆ ಕೊಟ್ಟಿಲ್ಲ, ಜನಕ್ಕೆ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಆಕ್ಚುಲಿ ಏನು ಮಾಡ್ತಾ ಅಂದ್ರೆ ಪೈರ್ ಏನು ಬಿಡ್ತಾ ಇಲ್ಲ. ಭತ್ತ ಜೋಳ ಪೈಪ್ಗಳಿದ್ರೆ ಮಾತ್ರ ತುಣಿಯೋದು, ಪುಡಿಯ ಬರ್ಸೋದು, ಈ ಥರ ಎಲ್ಲ ಭಾಳ ಇದಾಗಿದೆ.